ಎಸ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ನಮ್ಮ ಮನೆಯಲ್ಲಿ ಕಾಣಿಸ್ತದ. ಇವತ್ತು ನಾವು ನಮ್ಮ ಮನೆಯಲ್ಲಿ ಇವತ್ತು ಯಾವ್ದ ಉಂಡಿ ಪಂಚಮಿ ಹಬ್ಬದ ವಿಶೇಷ. ಇವತ್ತು ರೊಟ್ಟಿ ಪಂಚಮಿ ಅಂತೇಳಿ, ನಾಳೆ ಪಂಚಮಿ ಹಬ್ಬ. ಪಂಚಮಿ ಹಬ್ಬಕ್ಕೆ ಎಲ್ಲಾ ತರ ಉಂಡೆಗಳನ್ನು ಕಟ್ತಾರೆ ನಮ್ಮೂರಲ್ಲಿ. ಅದೇ ವಿಶೇಷ, ಪಂಚಮಿ ಹಬ್ಬದ ವಿಶೇಷ ಅದೇ. ಜೋಕಾಲಿ ಎಲ್ಲ ಹೆಣ್ಮಕ್ಳು ಜೋಕಾಲಿ ಆಡೋ ವಿಡಿಯೋನ ನಾನು ಮತ್ತೆ ತೋರಿಸ್ತೀನಿ. ಇವತ್ತು ದಿನದ ಲಾಗು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ನಮ್ಮ ಮನೆಯಲ್ಲಿ ಉಂಡೆ ಹೇಗೆ ಉಂಡೆ ಶೇಂಗಾ ಉಂಡೆ, ಇದು ಶೇಂಗಾ ಉಂಡಿ. ಶೇಂಗಾ ಉಂಡಿ ಕಟ್ಟಕ್ಕೆ ಶೇಂಗಾ ಹುರಿತಾ ಇದ್ದಾಳೆ ನಮ್ಮವ್ವ. ಈಗ ತಿಕ್ತಾ ಇದ್ದಾಳೆ. ಅವ್ನು ನೋಡಿ ಅಲ್ಲಿ ನಮ್ಮ ಗಂಡ ಮನೆ ಪಪ್ಪ ಸಿಂಗ ತಿಂತಾ ಇದ್ದಾನೆ. ಪುಟಾಣಿ ಉಂಡಿಗೆ ರೆಡಿ ಮಾಡ್ಕೊತಾ ಇದ್ದಾಳೆ ನೋಡಿ ಇರವ. ಇದನ್ನ ಪುಟಾಣಿ ಉಂಡಿ ಹಾಕಿ ಉಂಡಿಗಳನ್ನ ಹೇಗೆ ಕಟ್ಟೋದು ಅಂತ ಅದು ವಿಡಿಯೋ ಲಾಗ್ ಮಾಡ್ತೀನಿ. ಇವತ್ತಿನ ದಿನದ ಲಾಗು ಕಂಟಿನ್ಯೂ ಆಗುತ್ತೆ. ಉಂಡಿ ಕಟ್ಟೋದ ನಮ್ಮಪ್ಪ ಅದಲ್ಪ. ಇವ್ನು ನೋಡಿ ಅಯ್ಯಪ್ಪ, ನೋಡಿ ಇವನು ಉಂಡಿ. ಬೆಂಗಳೂರಾಗಿದ್ದಕ್ಕೂ ಮತ್ತೆ ನೀನು ಹಿಂಗೆ ಇಲ್ಲಿ ಬಂದು ಇರೋದಕ್ಕೆ ಏನು ವ್ಯತ್ಯಾಸ? ಬೆಂಗಳೂರು ಜೀವನ ಇದಕ್ಕೂ ನಿಮ್ಮೂರು ಈ ಊರೇ ಚಂದ. ಈಗ ಅಕಸ್ಮಾತ್ ನಿಂಗೆ ಪೊಲೀಸ್ ನೌಕರಿ ಸಿಕ್ಕು ಬೇರೆ ಕಡೆ ಹೋದ್ರೆ ಏನು ಮಾಡ್ತಿ? ಹಂಗ ಏನ್ ಗೊತ್ತಾ ಗೈಸ್, ನೋಡಿ ನಮ್ಮ ಮನೇಲಿ ಇದೇ ದಿನ ಹಾವಳಿ. ಈಗ ಹೀಗೆ ನಡೀತಾ ಇರುತ್ತೆ ದಿನ ಇಡೀ. ಲಾಗ್ ಹೇಗೆ ಬರುತ್ತೆ ಅನ್ನೋದು ನನ್ಗೆ ಕಾಣಿಸ್ತಾ ಕರೆಕ್ಟಾಗಿ ಕ್ಲಿಯರ್ ಆಗಿ. ದಿನದ ಲಾಗ್ ಹೇಗೆ ಬರುತ್ತೆ ಅಂತ ತೋರಿಸ್ತೀವಿ. ನಾವು ಎಂತೆಂಥ ಉಂಡಿ ಮಾಡ್ತೀವಿ ಇವತ್ತು. ಶೇಂಗಾ ಉಂಡಿ, ಎಳ್ಳುಂಡಿ, ಮಂಡಕ್ಕಿ ಉಂಡೆ. ಹಾಂ, ಅಲ್ಲ ಇದು ಎಷ್ಟು ಕೆಜಿ ಉಂಡಿ ಮಾಡ್ತಿ ಇವ? 5 ಕೆಜಿ. ನೀ ಹೇಳದ ಎಷ್ಟು ಕೆಜಿ ಬೈ? ಶೇಂಗಾ ಎಷ್ಟು ಕೆಜಿ? ಶೇಂಗಾ 4 ಕೆಜಿಯಾ? ಈ ಪುಟಾಣಿ ಲಾಗ್ನಾಗ ಅವರು 5 ಕೆಜಿ 1 ಕೆಜಿ ಅಂತ ಅಂದ್ರೆ ಮತ್ತೆ ನೋಡಿ ಹೆಂಗ್ ಕುಡಿತಾನೆ ಗೊಂಡೆ ಬಸವ. ಎಲ್ಲ ಉಂಡಿಗೆ ಎಲ್ಲಾ ತರ ಉಂಡಿನೂ ಕಟ್ತಾರೆ. ನೋಡಿ ಹಬ್ಬ ಅಂದ್ರೆ ಕಟ್ಟುವುದೇ ಒಂದು ವಿಶೇಷ. ಆಮೇಲೆ ಉಂಡೆ ಕಟ್ಟಿಬಿಟ್ಟು ಜೋಕಾಲಿ ಆಡೋದು. ತಡಿಯೇ, ಇವಾಗ ನಾವು ಉಂಡಿ ಯಾವ್ಯಾವ ತರ ಉಂಡಿಗಳು ಕಟ್ತೀವಿ ಅನ್ನೋದು ದಿನ ಇಡೀ ಇವತ್ತಿನ ಫುಲ್ ಈಗ ಸ್ಟಾರ್ಟ್ ಮಾಡ್ತೀರೇನ್ ಉಂಡಿ ಕಟ್ಟಕ್ಕ? ಆಯ್ತು, ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವ್ನು ನೋಡಿ, ಇವನು ಧ್ವಜ ಏರ್ಸ್ ಬಂದ್ಯಾ? ಇವತ್ತೇನ್ ದಿನ? ಇವತ್ತು ಹೇಳ ನೋಡಿ. ಶೇಂಗಾ ಉಂಡೆ, ಶೇಂಗಾ ರೆಡಿ ಆಗ್ತಾ ಇದ್ದಾವೆ.
ಎಳ್ಳುಂಡಿ ಎಳ್ಳು ಮಾಡೋಕ್ಕೆ. ಇದು ಪುಟಾಣಿ ಹಿಟ್ಟು, ಪುಟಾಣಿ ಉಂಡಿ ಮಾಡೋಕ್ಕೆ. ಇಲ್ಲಿ ಮಳೆ ಬಂತು ಬೈ, ಇದಕ್ಕೆಲ್ಲ ಮಳೆ ಸಿಡಿತೈತಿ ಫುಲ್. ನೋಡಿ ನಮ್ಮ ಮನೆ ಹಿಂದ್ಗಡೆ ಈ ಥರ ಇದೆ ವೆದರ್. ಮಳೆ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಒಂದು ಹನಿನೂ ಮಳೆ ಇಲ್ಲ. ಇಲ್ಲಿ ನೋಡಿದ್ರೆ ಮಳೆ. ಈರುಳ್ಳಿ ನೋಡಿ ಹೆಂಗೆ ತಿಂತ ತೋರ್ಸಲ್ಲ ಅಂತ. ಈ ಕಡೆ ಬತ್ ತುಳಿಬಾರ್ದದ್ದು ದೇವ್ರದ್ದು. ನಮ್ದು ಇಲ್ಲೇ ನೋಡಿ ಗಾಡಿ ನಿಲ್ಸಕ್ಕೆ ಅಂತ ಮಾಡಿರೋದು ಇದು ಫುಲ್. ಇಲ್ಲೇ ನಾವು ಒಲೆನ ಮಾಡ್ಕೊಂಡಿರೋದು. ಅಂದರೆ ರೊಟ್ಟಿ ಸುಡೋದು, ಈ ಥರ ರೊಟ್ಟಿ ಏನಾದರೂ ದೊಡ್ಡ ದೊಡ್ಡ ಅಡುಗೆ ಮಾಡ್ತಾಯಿದ್ರೆ ಹೊರಗಡೆನೇ ಮಾಡೋದು. ನಾವು ಗ್ಯಾಸ್ ಮೇಲೆ ಏನು ಮಾಡೋದಿಲ್ಲ, ಒಲೆ ಮೇಲೆ ಮಾಡೋದಿಲ್ಲ ನೋಡಿ. ಇದು ಉಂಡಿ ಏನ ಹಾಣಾಗ್ಬೇಕು. ನೋಡಿ ಗೈಸ್, ನಮ್ಮ ಮನೆಯ ಹತ್ತಿರ ಮಳೆ ಹೇಗಿದೆ. ಗೊಂಜಾಳ ಜೋಳ ನೆನಪಿರಲಿಲ್ಲ. ಒಂದು ಮಸೂರಿ ಪ್ಯಾಕೆಟ್ ನೆನಪಿರಲ್ಲ. ಉಂಡಿಗೆ ಅದ ಮಾಡ್ತಾ ಇದ್ದಾರೆ. ಮಳಿ ಬರಕತ್ತೈತಲ್ಲ. ಈ ಥರ ಹಣ ಬರ್ಬೇಕ ಉಂಡಿ ಕಟ್ಟುವಾಗ. ಉಂಡಿ ಕಟ್ಟೋರು ಇವರು ನೋಡ್ಕೊಳ್ಳಿ ಹೆಂಗ್ ಉಂಡಿ ಬಡ 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 ಹಾಕಿದ ತಕ್ಷಣ ಗಡ 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 ಕಟ್ಟದ. ಆಣ ಉಂಡೆಗೆ ಆಣ ಬರಬೇಕು ಗೈಸ್. ಆಣ ಬರೋವರೆಗೂ ಸ್ವಲ್ಪ ಉಂಡೆ ಗಟ್ಟಿ ಆಗ್ಬೇಕಲ್ಲ. ಆಣ ಬರೋವರೆಗೂ ಹೀಗೆ ನೋಡ್ತಾ ಇರ್ತಾರೆ. ಆಣ ಆದ ತಕ್ಷಣ ಈ ಥರ ಉಂಡೆಗೆ ಹಿಟ್ಟನ್ನು ಬೆಲ್ಲನ ಈ ಥರ ಕಲಿಸ್ಕೊಬೇಕು. ಹಿಟ್ಟು ಕಡಿಮೆ ಆಗ್ತದ. ನಮ್ಮ ಮನೆಯಲ್ಲಿ ಏನು ಗೊತ್ತಾ ಗೈಸ್, ವರ್ಷ ಪಂಚಮಿ ಉಂಡಿನ ಕಟ್ತಾನೆ ಇರ್ತೀವಿ. ಆದರೆ ವರ್ಷನೂ 100 ಕೈ ಸೇರಿದ್ರೇನೆ ಉಂಡಿಗಳಾಗೋದು. ಒಂದು ಕೈ ಸೇರಿದ್ರೆ ಉಂಡಿ ಆಗಲ್ಲ. ಏನಂತೀರಾ? ನಾವಂತ ಅಷ್ಟೇ ಇಲ್ಲ ಗೈಸ್, ನಾವಂತ ಅಲ್ಲ, ಪ್ರತಿಯೊಂದು ಮನೆಯಲ್ಲೂ ಅಷ್ಟೇ. ಸುಮ್ಮನೆ ಇರೋ ಹುಡುಗ, ಪ್ರತಿಯೊಂದು ಮನೆಯಲ್ಲೂ 100 ಕೈಗಳು ಸೇರಿದ್ರೇನೆ ಉಂಡೆಗಳು ಕಟ್ಟೋದು. ಈಗ ಬೇರೆ ಬೇರೆ ಕಡೆ, ಈಗ ನಮ್ಮ ಸಿಟಿ ಕಡೆ ಎಲ್ಲ ಕಡೆ ಆದ್ರೂ ಒಬ್ಬೊಬ್ರೆ ಉಂಡೆಗಳು ಕಟ್ತಾರೆ. ಇಲ್ಲೆಲ್ಲ ಪ್ರತಿ ವರ್ಷನೂ ಉಂಡಿಗಳನ್ನ 4 kg 5 kg ಪುಟಾಣಿ, 4 kg ಶೇಂಗಾ, 1 kg ಎಳ್ಳು, ಈ ಥರನೇ ಮಾಡಿ ಕಟ್ತಾರೆ. ಆದರೆ ಎಲ್ಲರೂ ಸೇರಿನೇ ಕಟ್ಟೋದು ಉಂಡಿಗಳನ್ನ. ಇಲ್ಲಿ ನೋಡಿ ಬಂದ ಕಟ್ಟಕ್ಕೆ ಉಂಡಿನ.
ನೋಡಿ ಯಾವ ಥರ ಉಂಡೆ ಆಗ್ತಾ ಇದೆ, ಚೆನ್ನಾಗಿ ಸೂಪರಾಗಿ ಆಗ್ತಾ ಇದೆ ಉಂಡೆ. ಯಾರ ಬಾಯಿಗೆ ಮೊದಲು ಹೋಗುತ್ತೆ ಗೊತ್ತಿಲ್ಲ. ಇದಕ್ಕೆ ಉಂಡೆ ಯಾವುದಕ್ಕೆ ನೋಡಿ ಉಂಡೆ ಇಷ್ಟ ಅಷ್ಟೇ. ನೋಡಿ ನೋಡಿ ಉಂಡೆ, ನೋಡಿ ಉಂಡೆ ಹೆಂಗ್ ಕಟ್ತಾನೆ ಈ ಥರ ಗೈಸ್. ನಮ್ದು ಏನಂದರೆ ಸ್ವಲ್ಪ ಅಲ್ಲ ಜಾಸ್ತಿನೇ ಉಂಡೆ ಅಲ್ಲ, ಹಾಗಾಗಿ ನೋಡಿ ಈ ಥರ ಆರು ಹೋಗುತ್ತೆ. ಆರು ಹೋದ್ರೆ ಮತ್ತೆ ಕಟ್ಟಕ್ಕೆ ಬರಲ್ಲ, ಕಟ್ಟಕ್ಕೆ ಕೈಯಲ್ಲಿ ಮಾಡ್ರಿ. ಉಂಡಿ ಕಟ್ಟಿದ್ರೆ ಟಣ್ ಅನ್ಬೇಕು, ಉಂಡಿ ಕಡಿದ್ರೆ ಟಣ್ ಅನ್ಬೇಕು. ಅದು ಯಾಕಂದ್ರೆ ವರ್ಷ ಒಂದು ತಿಂಗಳಾನ್ಗಟ್ಲೆ ಇಟ್ಕೊಂಡು ತಿನ್ನೋದಲ್ಲ ಉಂಡಿನ ಇವ್ರೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಉಂಡಿ ಕಟ್ತಾರೆ. ಉಂಡಿ ಕಟ್ಟಿದ ಮೇಲೆ ಹೇಗೆ ಬರುತ್ತೆ ಉಂಡಿಗಳು, ಎಷ್ಟು ಬರುತ್ತೆ ಉಂಡಿಗಳನ್ನು ತೋರಿಸ್ತೀನಿ. ವಾಚ್ ಮಾಡಿ ಫುಲ್ ಅದನ್ನ ತಪ್ಪದೆ ಎಲ್ಲರೂ ಫುಲ್ ಸ್ಕಿಪ್ ಮಾಡಿದೆ ವಿಡಿಯೋನ ಫುಲ್ ನೋಡಿ. ಚೆನ್ನಾಗಿ ಉಂಡೆ ನೋಡಿ ಎಷ್ಟು ಜನ ಕಟ್ತಾ ಇದ್ದಾರೆ. ಉಂಡಿಗಳು ಹೇಗೆ ಬರ್ತಾ ಇದಾವೆ ಉಂಡಿಗಳು. ಎಳ್ಳುಂಡಿ ಹಾಲು ಹೊಯ್ಯವರೆಗೂ ನೋಡಿ ಗೈಸ್, ಇಷ್ಟೊಂದು ಉಂಡೆಗಳಾಯ್ತು, ಫುಲ್ ಉಂಡೆ. ಇದು ಯಾಕೆ ಮಾಡಿರ್ತೀವಿ ಅದ್ರದ್ದು ವಿಶೇಷ ಏನು ಹೇಳಿದೆ. ಇದು ಮುಟ್ಗಿ ಯಾಕೆ ಮುಟ್ಗಿ ಯಾಕೆ ಮಾಡ್ತಾರೆ? ಹಾಲು ಎರಿಯಕ್ಕೆ. ಇದು ಉಂಡಿನ ಎಡೆ ಮಾಡಂಗಿಲ್ಲ, ಈ ಮುಟ್ಗಿನ ಎಡೆ ಮಾಡೋದು ದೇವರಿಗೆ ಅಲ್ವಾ. ನಮ್ಮ ಕಡೆ ನಾಗ ದೇವರಿಗೆ ಬರ್ಮಪ್ಪ ಅಂತ ಹೇಳ್ತೀವಿ. ನಮ್ಮ ಕಡೆ ಸೈಡ್ ಉತ್ತರ ಕರ್ನಾಟಕ ಸೈಡ್, ಅದು ಉತ್ತರ ಕರ್ನಾಟಕ ಸೈಡ್ ಅಂದ್ರೂ ಸ್ವಲ್ಪ ಜನಕ್ಕೆ ಗೊತ್ತು, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಇವನು ಹೇಳ್ತಾನೆ ಇವಾಗ ಇದ್ರದ್ದು ವಿಶೇಷತೆ. ಗೊತ್ತಿಲ್ಲ ನಿಂಗೆ ಗೊತ್ತಾ? ಏನು ಬರ್ಮಪ್ಪಗೆ ಯಾಕೆ, ನಾಗ ದೇವ್ರಿಗೆ ಯಾಕೆ ಬರ್ಮಪ್ಪ ಅಂತಾರೆ? ನೋಡಪ್ಪ ಹಿರಿಯ ಮಗಳಾಗಿ ಗೊತ್ತಿಲ್ಲ. ನಾಗಪ್ಪ ದೇವರಿಗೆ ಬರ್ಮಪ್ಪ ದೇವರಿಗೆ ಸುಮ್ಮಿರ್ತಮ್ಮ, ಬರಮ್ ದೇವರಿಗೆ ನಾಗಪ್ಪ ದೇವ್ರಿಗೆ ಒಂದೇ ಹೇಳ್ತಾರೆ ನಮ್ಮ ಕಡೆ. ಅದಕ್ಕೆ ನಾವು ಉಂಡೆನ ಎಡೆ ಮಾಡೋದಿಲ್ಲ, ಉಸುಳಿ ಮತ್ತು ಆಮೇಲೆ ಎಂಥದ್ದು ಇದು ಹೇಳ್ತಾರಲ್ವೇ ಅದಕ್ಕೆ ಎಡೆ, ಹಳ್ಳು ದೇವರಿಗೆ ಎಡೆ. ಇದು ಎಳ್ಳುಂಡಿ. ಈಗ ನೆಕ್ಸ್ಟ್ ಶೇಂಗಾ ಚಟ್ನಿ ಮಾಡ್ತೀವಿ, ಆಮೇಲೆ ರವೆ ಉಂಡಿ ಮಾಡ್ತೀವಿ. ಇಷ್ಟು ಪ್ರೊಸೆಸ್ ಇದೆ ನಮ್ದು. ಇವತ್ತಿನ ಹಲ್ದಾಣಿಕೆ ಇಲ್ಲೇ ಆಗೋದು. ಲಾಸ್ಟ್ ನಾವು ಇವಾಗ ಎಳ್ಳುಂಡಿ, ಶೇಂಗಾ ಉಂಡಿ, ಪುಟಾಣಿ ಉಂಡಿ ನೋಡಿ ಇಷ್ಟು ಮಾಡಿದ್ದೀವಿ. ಈಗ ಲಾಸ್ಟ್ ಶೇಂಗಾ ಚಿಕ್ಕಿ. ಶೇಂಗಾ ಚಿಕ್ಕಿ ರೆಸಿಪಿ ಹಾಕ್ತೀನಿ ಬೇರೆ ಸಪ್ರೇಟಾಗಿ, ಅದನ್ನ ಶಾರ್ಟ್ ವಿಡಿಯೋದಲ್ಲಿ ಅದನ್ನು ನೋಡ್ಕೊಳ್ಳಿ ಯಾವ ಥರ ಶೇಂಗಾ ಚಿಕ್ಕಿ ಮಾಡಬೇಕು ಅಂತ. ತೆಳ್ಳಗೆ ಹಿಂಗೆ ಮಾಡು, ಟಕ್ ಟಕ್ ಕುಕ್. ಇರ್ಲಿ ಅವನು ಹಾಕಿ ಹಂಗೆ ತೆಳ್ಳಗೆ ಮಾಡು. ಕಟ್ ಮಾಡಬೇಕು ಅವನ್ನ ಚೌಕಾಗ. ಇದನ್ನ ತಗೊಂಡು ಕಟ್ ಮಾಡಿ ಅದು ಹೇಳು ಅದು. ಇಲ್ಲ ಅಲ್ಲೇ ಕಟ್ಟಕ್ಕಾಗಲ್ಲ. ನೋಡಿ ಗೈಸ್ ಇವನು ಯಾವ ಥರ ಮಾಡ್ತಾನೆ. ಅದನ್ನ ಆ್ಯಕ್ಚುಲಿ ಇದು ಬೇಕು, ಏನು ಹೇಳ ಚಕ್ಕು ಅಲ್ಲ, ರೊಟ್ಟಿ ಉತ್ತಿರಲ್ಲ ಲಟ್. ಕರೆಕ್ಟ್. ಶೇಂಗಾ ಚಕ್ಕಿ ನಮ್ಮ ಮನೆಯದು ನೋಡಿ. ಈ ಹುಡುಗ ಮಾಡ್ತಾ ಇದ್ದಾನೆ. ಹೇಗೆ
ಚಕ್ಕಿ ಶೇಂಗಾ ಚಕ್ಕಿ ಕೆಟ್ಟು ನೋಡಿ ನಮ್ಮ ಮನೆಯ ಶೇಂಗಾ ಚಕ್ಕಿ ರೆಡಿ, ಉಂಡೆ ರೆಡಿ. ಇವಾಗ ಲಾಸ್ಟ್ ಏನು ತಗೊಂಡಿವೆ ಇವಾಗ? ಉಂಡೆ. ಇವಾಗ ಲಾಸ್ಟ್ ಏನು ಉಂಡೆ? ರವೆ ಉಂಡೆ. ರವೆ ಉಂಡೆ ಮಾಡ್ತಾ ಮತ್ತೆ ಚಟ್ನಿ ಮಾಡ್ತೀನಿ. ಇವತ್ತಿನ ಲಾಗ್ ಫುಲ್ ಎಲ್ಲರೂ ಎಂಡ್ ಮಾಡಿದೆ, ನಮ್ಮದು ವಿಡಿಯೋ ಸ್ಕಿಪ್ ಮಾಡಿದೆ, ಎಲ್ಲರೂ ಫುಲ್ ವಿಡಿಯೋ ನೋಡಿ. ಎಸ್ ಗೈಸ್, ಲಾಸ್ಟ್ ನಮ್ಮ ಮನೆಯಲ್ಲಿ ಉಂಡೆಗಳು. ನಾನು ಲಾಗ್ನ ಹಾಗೆ ಸ್ವಲ್ಪ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಗೈಸ್, ಯಾಕೆಂದರೆ ನಿನ್ನೆ ನೈಟೆಲ್ಲ ನಿದ್ದೆ ಇಲ್ಲ, ಸುಮ್ಮನೆ ಬಂದು ಮಲ್ಕೊಬಿಟ್ಟಿದ್ದೆ, ಹಾಗಾಗಿ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಈಗ ಉಂಡೆಗಳೆಲ್ಲಿಟ್ಟಿದ್ದಾರೆ ಅವ? ನಮ್ಮ ಮನೇಲಿ ಏನು ಗೊತ್ತಾ, ಊಟ ಗೊಂಜಾಳ ನೋಡಿ, ಗೊಂಜಾಳ ಇದು ಯಾವಾಗಲೂ ಎನಿ ಟೈಮ್. ಈಗ ಈ ಸೀಸನ್ನಲ್ಲೇ ಪ್ರತಿದಿನ ನಮ್ಮ ಮನೆಗೆ ಗೊಂಜಾಳ ಇದ್ದೇ ಇರುತ್ತೆ ಗೈಸ್. ನೋಡಿ ಏನು ಮಾಡಕತ್ತಾಳ, ಏನು ಮಾಡಕತ್ತೆ? ಹಾಂ, ಒಲೆ ಹಚ್ಚಿ ಉಂಡೆಯಲ್ಲಿಟ್ಟಾರವರು. ನಮ್ಮನೆಯಾಗ ಏನು ಗೊತ್ತಾ ಗೈಸ್, ಒಳಗಡೆ ಅಡುಗೆ ಎಲ್ಲ ಮಾಡೋಂಗಿಲ್ಲ, ಏನಿದ್ರು ಹೊರಗಡೆನೆ. ಗ್ಯಾಸ್ ಎಲ್ಲ ಜಾಸ್ತಿ ಯೂಸ್ ಮಾಡೋಂಗಿಲ್ಲ, ಒಲೆನೇ ಜಾಸ್ತಿ ಯೂಸ್ ಮಾಡೋದು. ಏನು ಮಾಡಕತ್ತೀರಿ? ಯಾರದಿರಿ? ಆಮೇಲೆ ನೋಡಿ ಈ ಥರ ನಮ್ಮ ಗುಂಡಿ ಮನೆ ಹೆಂಗೆ ಆರುತ್ತೆ. ಹಾಯ್ ಮಾಡು, ಲಾಗಿಗೆ ಹಾಯ್ ಮಾಡು ತೇಜ, ಹಾಯ್ ಅನ್ನ. ನೋಡಿ ಗೈಸ್, ಇಲ್ಲಿ ಉಂಡೆನ ಇಲ್ಲಿ ಮಾಡಿ ಇಟ್ಟಿದ್ದಾರೆ. ಫುಲ್ ಇದು ರವೆ ಉಂಡೆ ಆ್ಯಂಡ್ ಎಳ್ಳುಂಡೆ, ಆಮೇಲೆ ಶೇಂಗಾ ಚಕ್ಕಿ, ಆಮೇಲೆ ಪುಟಾಣಿ ಉಂಡೆ, ಇನ್ನೂ ಮಂಡಕ್ಕಿ ಉಂಡೆ ಮಾಡಬೇಕು, ಇನ್ನೂ ಸುಮಾರು ಉಂಡೆಗಳನ್ನ ಮಾಡಬೇಕು. ಅದನ್ನು ಇನ್ಮೇಲೆ ಅಂದರೆ ಒಂದೇ ಸರಿ ಸ್ವಲ್ಪ ಮಾಡಲಿಕ್ಕಾಗಲ್ಲ ಅಂತ. ತೇಜ ಬಾ, ಹಾಯ್ ಮಾಡು, ಹಾಯ್ ಹಾಯ್ ಅನ್ನ 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 ನೀನು ಹಾಯ್ ಮಾಡು. ಅವಳಿಗೆ ಇನ್ನೂ ಗೊತ್ತಿಲ್ಲ ಗೈಸ್, ಇನ್ನೂ ಚಿಕ್ಕಳಲ್ಲ, ಏನೂ ಗೊತ್ತಾಗಲ್ಲ ಲಾಗೆಲ್ಲ ಮಾಡೋದು. ಇಲ್ಲಿ ನೋಡಿ ಇವ ಏನು ಸಣ್ಣ ಪಾಪುಚಿ ಆಗ್ಯಾನ ನೋಡಿ, ಇವನೇ ಜೋಕಾಲಿ ಆಡ್ತಿದ್ದಾನೆ. ಜೋಕಾಲಿ ನೀರು ಹಿಡಿತಾ ಇದ್ದಾನೆ, ಈಕಿ ಊಟ ಮಾಡಿಸ್ತಿದ್ದಾಳೆ. ನಮ್ಮವು ಅರ್ವಿ ಬಟ್ಟೆ ಒಗೆಯೋದು. ಏನು ಅಂದರೆ ನಮ್ಮೂರಲ್ಲಿ ಈ ಪಂಚಮಿ ಹಬ್ಬ ಏನು ಸ್ಪೆಷಲ್ ಅಂದರೆ ಜೋಕಾಲಿನೇ ಸ್ಪೆಷಲ್. ನೋಡಿ ಈ ಹುಡುಗ ಆಡ್ತಿದ್ದಾನೆ. ಇದು ಬಂದ್ಬಿಟ್ಟು ದೊಡ್ಡ ದೊಡ್ಡ ಗಿಡಕ್ಕೆಲ್ಲ ಕಟ್ತಾರೆ ಜೋಕಾಲಿನ. ಅಲ್ಲಿ ಹೆಂಗಸರೆಲ್ಲ ಚೆನ್ನಾಗಿ ರೆಡಿಯಾಗಿ ರೆಡಿಯಾಗಿ ಹೋಗಿ ಜೋಕಾಲಿ ಆಡೋದೇ ಒಂದು ವಿಶೇಷ. ಹಾಯ್ ಮಾಡಲೇ ಸಿರಿ, ಹಾಯ್ ಅಂದರೆ ಸಿರಿ ಹಾಯ್ ಅಂತಮ್ಮ. ಎಸ್ ಗೈಸ್, ನಿಮಗೆ ಈ ಫುಲ್ ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ತುಂಬ ಚೆನ್ನಾಗಿದೆ ವಿಡಿಯೋ, ಯಾರು ಮಿಸ್ ಮಾಡ್ಕೊಬೇಡಿ. ಮತ್ತು ಹೊಸದಾಗಿ ನಮ್ಮ ಚಾನಲ್ನ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ, ಆಮೇಲೆ ನೆಕ್ಸ್ಟ್ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತಿಂದ ಮತ್ತೆ ಮುಂದೆ ಹೀಗೆ ಕಂಟಿನ್ಯೂ ಮಾಡ್ತೀನಿ ಲಾಗ್ನ ನೋಡಿ. ಅಷ್ಟೇ.